ಈಗ ತೆಗೆದುಕೊಳ್ತಾ ಇರುವಂಥ ಆ್ಯಕ್ಷನ್ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ರಾಜಕೀಯ ಅವಕಾಶಗಳನ್ನು ನಾವು ಓಪನ್ ಇಟ್ಕೊಂಡಿದ್ದೀವಿ. ನೋಡಿ, ಆ ವಿಚಾರದ ಬಗ್ಗೆ ಅದು ಅವರ ಅಭಿಪ್ರಾಯಗಳು, ಅವ್ರು ಏನೇನು ಹೇಳ್ಕೋಬೇಕು ಹೇಳ್ಕೊಳ್ಳಿ. ಆದರೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಕ್ಕೂ ಏನೂ ಸಂಬಂಧ ಏನಿರೋದಿಲ್ಲ. ಪಕ್ಷದಲ್ಲಿ ಆಂತರಿಕ ಇದು ಪಕ್ಷದ ವಿಚಾರ ಮತ್ತು ಅದರಲ್ಲಿ ಪಕ್ಷದಲ್ಲಿರುವಂಥ ಮಾಹಿತಿ ಏನಿರ್ತದೆ ಆ ಮಾಹಿತಿ ಅನುಸಾರ ಅಧ್ಯಕ್ಷರು ಮತ್ತು CM ಅವರು ಕ್ರಮ ತೊಗೊಂಡಿರ್ತಾರೆ ಅಲ್ವಾ. ಅದು ಇದಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಇದು ಜೋಡಿಸುವಂಥ ಇದು ಸರಿ ಹೋಗೋದಿಲ್ಲ. ಮತ್ತು ಎಲ್ಲ ವಿಷಯಗಳು ಯಾರನ್ನು ಕೂಡ ಪಕ್ಷದ ಹೊರಗೇನು ಹಾಕಿಲ್ಲ, ಪಕ್ಷದಲ್ಲೇ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಇವತ್ತು ಏನು ಅನೇಕ ಸ್ಥಾನಮಾನಗಳು ಸಿಗಬೇಕಾದ್ರೆ ಅದು ಯಾರಿಂದನೂ ಕೂಡ ಹೇಳಿಸ್ಕೊಂಡು ನಾವೇನು ಸ್ಥಾನಮಾನ ಏನು ಕೊಡಿಸಿಲ್ಲ. ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅನೇಕ ಹುದ್ದೆಗಳನ್ನು, ನಿಗಮ ಮಂಡಳಿಗಳದ್ದು ಅನೇಕ ಹುದ್ದೆಗಳಿಗೆ ನಾವು ಇವತ್ತೇನು ಕೊಟ್ಟಿದ್ದೇವೆ ಅದು ಎಲ್ರಿಗೂ ನಮಗೆ ಸಮಾನ ಅವಕಾಶಗಳು ಸಿಗಬೇಕು. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಉದ್ದೇಶ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾರಿಂದನೂ ಹೇಳಿಸ್ಕೊಂಡು ಅವ್ರ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತಲೂ ಏನಿಲ್ಲ, ಅಥವಾ ಅವ್ರಿಗೆ ನಾವು ಯಾರಿಂದ ಹೇಳಿಸ್ಕೊಂಡು ನಾವು ಅವ್ರಿಗೆ ದೂರ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಏನಿಲ್ಲ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಆಂತರಿಕ ಈಗ ಟಿಕೆಟ್ ಸಿಗಬೇಕು ಅಂತ ಒಂದು ಕೇಳಿದ್ರು, ಅದು ಸಿಗುವಂಥದ್ದು ಬಿಡುವಂಥದ್ದು ಅಂತಿಮವಾಗಿ ಅದು ಒಂದು ಎಲ್ಲ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಯಿತು. ಸೊ ಅದಾದಮೇಲೆ ಅಲ್ಲಿಗೆ ಮುಗಿದೋಯ್ತದು. ಮುಂದೆ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಯಾವತ್ತೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡಬೇಕು ಅಂತಲೇ ಪಕ್ಷ ಕೆಲಸ ಮಾಡ್ತದೆ. ಎಲ್ಲ ಜಾತಿಯವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ಸಮುದಾಯದವ್ರಿಗೆ, ಕ್ರಿಶ್ಚಿಯನ್ಸ್ಗೂ ಕೂಡ ಸಿಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಮುಸಲ್ಮಾನ್ ಕೂಡ, ಯಾಕಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಯಾವ ರೀತಿ ವ್ಯವಸ್ಥೆ ದೇಶದಲ್ಲಿದೆ, ಅಲ್ಪಸಂಖ್ಯಾತರನ್ನು ಒಂದು ರೀತಿ ಕಡೆಗಣಿಸುವ ರೀತಿಯಾದಂಥ ವಾತಾವರಣ ಕೇಂದ್ರ ಸರ್ಕಾರ, ಕೇಂದ್ರದ BJP ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಅವರಿಗೆ ಖಂಡಿತವಾಗಿ ಅವ್ರಿಗೆ ನಾವು ಆತ್ಮಸ್ಥೈರ್ಯ ಬಲವನ್ನು ತುಂಬುವಂಥದ್ದು ಮಾಡಬೇಕು.